कैमरामैन जल्दी फोकस करो। ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತ ನಮ್ಮ ಮಗಳದ್ ಬರ್ತಡೇ ಇತ್ತು, ಅದಕ್ಕೆ ಕೇಕ್ ತರಕಾಗಂಗಿದೆ. ಯಾಕಂದ್ರೆ ಈಕಿ ಬರ್ಡೇ ಕೇಕ್ ತಂದು ಆಲ್ರೆಡಿ ಆಚರಿಸ್ಬಿಟ್ಟಿವಿ ನಾವು. ಅದಕ್ಕೆ ಈಕಿ ಬರ್ಡೇಕ ನಾವು ಮನ್ಯಾಗ ಕೇಕ್ ಮಾಡಾಕತ್ತೀವಿ ಇವತ್ತ. ಯಾಕಂದ್ರೆ ಇವ್ರದಿಬ್ರದು ನವೆಂಬರ್ ತಿಂಗಳದಾಗ ಐತಿ, ಮತ್ತ ಅದ್ರೊಳಗು ನಂದು ನವೆಂಬರ್ದೊಳಗ ಐತಿ 23ಕ್ಕ. ಈಕಿದು ನಿಂದೆಷ್ಟು? 5. ನಿಂದ ನವೆಂಬರ್ 5, ನಿಂದು ನವೆಂಬರ್ ಇವತ್ತು 16. ಮೂರು ಮಂದಿದು ನಮ್ದು ಒಂದ ತಿಂಗಳದಾಗ ಬರ್ತದ ಬರ್ಡೇ. ಇವರು ನಮ್ಮ ಅಕ್ಕನ ಮೊಮ್ಮಕ್ಕಳು ಈ ಒಂದ ಕೇಕ್ನಾಗ ಮುಗಿಸ್ಬಿಟ್ಟಾರ ಅವ್ರಿಗೆ ಆಲ್ರೆಡಿ. ಅದಕ್ಕೆ ಇವತ್ತಿಗೆ ಹೋಮ್ ಮೇಡ್ ಕೇಕ್ ಮಾಡ್ಬೇಕು ಅನ್ಕೊಂಡಿವಿ. ಹೆಂಗ್ ಮಾಡ್ತೇವೆ ಅಂತ ಹೇಳಿ ನೋಡೋಣ. ಇವತ್ತು ಇವರ ಇಬ್ರು ಮಾಡ್ತಂದಾರ ಕೇಕ. ಇವತ್ತು ನಾವ್ ಹೆಂಗ್ ಕೇಕ್ ಮಾಡ್ತೇವೆ ಅನ್ನೋದು ನಿಮ್ಗೂ ತೋರಿಸ್ತೀವಿ. ಎಲ್ಲಾರು ಸೇರಿ ನಾವು ಕೇಕ್ ಮಾಡ್ತೀವಿ, ಬರ್ಡೇ ಸೆಲೆಬ್ರೇಟ್ ಮಾಡ್ತೀವಿ. ಕೊನೆವರೆಗೂ ವಿಡಿಯೋ ನೋಡ್ರಿ. ಹೊಸದಾಗಿ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಬರ್ರಿ ಈಗ ಸ್ಟಾರ್ಟ್ ಮಾಡೋಣ ಹೆಂಗಂತೇಳಿ ಕೇಕ್ ಮಾಡೋದು. ಚಲೋ ಹೋಗುನು, ಚಲೋ. ನಮಸ್ಕಾರ ಎಲ್ಲರಿಗೂ. ನಮ್ಮ ಅಕ್ಕನ ಬರ್ಡೇ ಇದೆ, ನಾವು ಕೇಕ್ ಮಾಡ್ತೀವಿ. ಹೋಮ್ಮೇಡ್ ಕೇಕ್ ಮಾಡೋದಕ್ಕೆ ಏನೇನ್ ಬೇಕು ಎಲ್ಲ ನಾವೀಗ ಹೇಳ್ತೀವಿ. 1 ಕಪ್ ಹಾಲ್ ಬೇಕು, ಮತ್ತು ಗೋಧಿ ಹಿಟ್ಟು 3 ತತ್ತಿ, ಮತ್ತು ಬೆಣ್ಣೆ ಕರಗಿಸಿ ಇಟ್ಕೊಂಡಿದೀವಿ, ಸಕ್ಕರೆ ಪುಡಿ, ಮತ್ತು ಇದು ಉಪ್ಪು, ಇದು ಸೋಡಾ, ಅಡುಗೆ ಸೋಡಾ. ಮಿಕ್ಸಿಂಗ್ ಬೌಲ್ ಬೇಕು, ಇದು ಮಿಕ್ಸ್ ಮಾಡ್ಕೊಳಕ್ಕೆ. ಶುಗರ್ ಪೌಡರ್ ಮತ್ತು ಎಗ್ ಮಿಕ್ಸ್ ಮಾಡ್ಕೋಬೇಕು. ಮೊದಲಿಗೆ ಸಕ್ಕರೆ ಪುಡಿ ಹಾಕೋತಿದ್ದೀನಿ. ಆಮೇಲೆ ಎಗ್, ಎಗ್ 3 ಮೊಟ್ಟೆ ಹೊಡೆದಿದ್ದು ಹಾಕೋತಿದ್ದೀನಿ. ಎರಡು ಸೇರಿ ವಿಕ್ಸ್ ಮಾಡ್ಬೇಕು. ಈ ತರ ಇರ್ಲಿಲ್ಲ ಅಂದ್ರೆ ಮಿಕ್ಸರ್ದಾಗ ಮಾಡ್ಕೊಳ್ಳಿ. ನಾನು ಹಿಟ್ಟಿ ಅಲ್ಲಿ ಪುಡಿ ಈ ಬರೋಬರಿ ಆತ. ಆಫ್ ಮಾಡಿ ಈಗ ಗೋಧಿ ಹಿಟ್ಟನ್ನು ಹಾಕೋಬೇಕು. ಈಗ ಕರಗಿಸಿದ ಬೆಣ್ಣೆ ಹಾಕೋಣ. ಇಲ್ಲಿ ಹಾಕೋದೆ. ಎಷ್ಟು ಬೇಕು ಅಷ್ಟು ಹಾಲು ಹಾಕೋಬಹುದು. ಆಮೇಲೆ ನೋಡಿ ಹಾಕೊಳ್ಳೋ. ಈಗ ಇನ್ನೊಂದ್ ಸ್ವಲ್ಪ ಹಾಲು ಹಾಕೋತಿದೀವಿ. ಊಟ ಕೊಡಿ. ಅಷ್ಟ ಹಾಕ್ತಿದ್ವಿ. ಈಗ ನಾವು ಮಿಕ್ಸ್ ಮಾಡ್ತಾ ಇದೀವಿ. ಈಗ ಆಫ್ ಮಾಡ್ಕೊಂಡ್ವಿ. ಈಗ ಸ್ವಲ್ಪ ಸೋಡಾ ಹಾಕ್ಬೇಕು ಅಷ್ಟು. ಬಿಡು. ಈಗ ಸಾಕು. ಇವ ನೋಡ್ರಿ ನಮಗ್ ತತ್ತಿ ಹೊಡೆದ್ ಕೊಟ್ಟವ. ಈಗ ಕೇಕ್ ಮೋಲ್ಡಿಗೆ ತುಪ್ಪ ಹಚ್ತಿದೀವಿ. ಕದ್ದು ಕುರ್ಕುರಿಯನ್ನು ತಿನ್ನುತ್ತಿದ್ದಾಳೆ. ತಿನ್ನುತ್ತಿದ್ದಾಳೆ. ಪೇಂಟ್ ಹಚ್ಚಿದಾರ್ಗತ್ತೆ ತುಪ್ಪ ಹಚ್ಚ. ಇವ ಟ್ರ್ಯಾಕ್ಟರ್ಕ ಪೇಂಟ್ ಹಚ್ಚಿದಾರ ಸೇಮ ತುಪ್ಪ ಹಚ್ಚತಾನ್ರಿ ಬೋಗಾನಿಗೆ. ಇದು ನಾಚಿಕಲ್ ದೊಡ ಬರು ಅದು ಹಿಂಗೆಲ್ಲ ಕಡೆ ಒಂದು ಈಟ ಹಿಟ್ಟು ಹಚ್ಕೊಂಡು ಬಾನಿ ನೋಡಿ. ಗೋಧಿ ಹಿಟ್ಟ ಸೊಕಾಸ ದಂಡಿ ಹಚ್ಕೋಬೇಕ್ರಿ. ಅದನ್ನ ಹಿಟ್ಟನ್ನು ಇದ್ರೊಳಗೆ ಹಾಕೊಳ್ಬೇಕು. ಕಲಿಸಿದ ಹಿಟ್ಟೆಲ್ಲ ವಾಪಸ್ ಅದ್ರೊಳಗೆ ಹಾಕ್ಬೇಕು. ನೋಡ್ರಿ ಅದ್ನವ್ರಿ ಹ್ಯಾಂಗ ಹಾಕ ಅಲ್ದಡ ಅಳಗಾಡ್ಸ. ಅದನ್ನ ಸೈಡಿಗೆ ಇಡ್ಬೇಕು. ಈಗ ಒಂದು ಕುಕ್ಕರ್ ತಗೋಬೇಕು. ಬತ್ ನೋಡ್ರಿ ಅತ್ತ ಕುಕ್ಕರ. ಈಗ ಕುಕ್ಕರ್ಗೆ ಉಪ್ಪು ಹಾಕ್ಬೇಕು. ಒಂದ್ ರುಚಿ ತಕ್ಕಷ್ಟು ಉಪ್ಪು. ಸ್ವಲ್ಪ ಹೀಟ್ ಮಾಡ್ಕೊಳಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಕೇಕ್ ಅನ್ನು ಹೀಟ್ ಮಾಡ್ಕೊಳಕ್ಕೆ ಉಪ್ಪು ಬೇಕು.
ಈಗ ಒಂದು ಸ್ಟ್ಯಾಂಡ್ ಇಡ್ಬೇಕು. ಅದೊಂದು ಸ್ಟ್ಯಾಂಡ್ ಇಟ್ಟ ಅದ್ರೊಳಗ ಅದನ್ನ ಹಾಕ್ಬೇಕು. ಅದು ಮತ್ತ ಪ್ಲೇಟ್ ಇಡ್ಬೇಕು. ಈಗ ಇದನ್ನ 10 ನಿಮಿಷ ಗ್ಯಾಸ್ ಮೇಲೆ ಹೀಟ್ ಮಾಡ್ಬೇಕು. ಹೀಟ್ ಮಾಡ್ಕೊಂಡು ಆಮೇಲೆ ಇದನ್ನ ಇಡ್ಬೇಕು. ಈಗ ನಾವು 10 ನಿಮಿಷ ಹೀಟ್ ಮಾಡ್ಕೊತಿದೀವಿ. ಈಗ ಇದರದ್ದು ಗ್ಯಾಸ್ಕೆಟ್ ತೆಗಿಬೇಕು. ಆಮೇಲೆ ವಿಸಲ್ ತೆಗಿಬೇಕು. ಗ್ಯಾಸ್ಕೆಟ್ ಅಂದ್ರೆ ವೈಸರ್. ಈಗ ಇದನ್ನ ತೆಗೆದು ಸೈಡ್ ಇಟ್ಕೋಬೇಕು. ಈಗ ಹೀಟ್ ಆಗಿದೆ. ಇವಾಗ ಇದನ್ನ ಇಟ್ಕೊಳ್ಳೋಣ. ಒಳಗ ಪ್ಲೇಟ್ ಇಟ್ಟಿರ್ತಿರಲ್ಲ ಅದ್ರ ಮ್ಯಾಗ ಇಡ್ಬೇಕು. ಲೀಡ್ ಕ್ಲೋಸ್ ಮಾಡೋಣ. ವಿಸಿಲ ಮತ್ತು ಗ್ಯಾಸ್ಕೆಟ್ ಇರಬಾರ್ದು. ಸಿಮ್ನಲ್ಲಿ ಇಡೋಣ. ಗ್ಯಾಸ್ಕೆಟ್ ಅಂದ್ರೆ ಕರಿ ವೈಸರ್ ರಬ್ಲಿ ಆಗಿರುತ್ತಲ್ಲ ಅದೇ. 30 ನಿಮಿಷ ಸಿಮ್ನಲ್ಲಿ ಬೇಯಿಸ್ಬೇಕು. ಬಿಸಿಬೇಳೆ ಬಾತನ್ನು ಮಾಡ್ತಿದೀವಿ. ಕೇಕ್ ರೆಡಿ ಆಗೋ ತನಕ ನಮ್ಗೆ ಹಸುವಾಗ್ತಿದೆ. ಕೇಕ್ ಮಾಡಿ ಮಾಡಿ ಸುಸ್ತಾಗಿ ಹಸಿವಾಗಿದೆ. ಇಕ್ಕೋಬೇಕು ನೋಡ್ರಿ. ಮೆಣಸಿನಕಾಯಿ ತುಂಬಾ ಮುರಿಯತ್ತ. ಬೀನ್ಸ್ ಮೆಣಸಿನಕಾಯಿ ಎಲ್ಲದು ಬೀನ್ಸ್ ತಗೊಂಡು ಹೇಳುವ ಅಚ್ಚು ಇದಕ್ಕ ಉಳ್ಳಾಗಡ್ಡಿ ಮತ್ತೆ ಬೀನ್ಸ್ ಕ್ಯಾರೆಟ್ ಟೊಮ್ಯಾಟೊ. ಮೊದಲು ಸ್ವಚ್ಛ ತೊಳ್ಕೋಬೇಕು. ಮೊದಲು ಸ್ವಚ್ಛ ತೊಳ್ಕೋಬೇಕು. ಎಲ್ಲಾ ತರಕಾರಿಗಳನ್ನು ತೊಳ್ಕೋಬೇಕು. ಆಮೇಲೆ ಎಲ್ಲಾ ತರಕಾರಿಯನ್ನ ಕಟ್ ಮಾಡ್ಬೇಕು. ಮತ್ತೆ ಆಮೇಲೆ ಬಿಸಿಬೇಳೆ ಬಾತ್ ಮಾಡ್ಬೇಕು. ಬಂದ್ ಕರೋ ಬಾಪಾ. ಕ್ಯಾಮ್ರಾಮನ್ ಬಂದ್ ಕರೋ. ಚಾಲು ಕೊಟ್ಟಾಗ ಚಾಲು ಮಾಡ್ಬೇಕು. ನಾವಿವತ್ತು ಕ್ರೀಮ್ ಮಾಡ್ತಿದೀವಿ ಕೇಕಿನ ಮೇಲೆ ಹಾಕೋದಕ್ಕೆ. ನನ್ ಬರ್ತಡೇ ಫುಲ್ ಜೋರಾಗಿ ಮಾಡ್ತಿದೀವಿ. ಬರೀ ನಾ ಮಾಡ್ತಾನ ನೋಡ್ರಿ. ಇಷ್ಟೆಲ್ಲ ಹಾಕ್ಬೇಕು. ಕ್ರೀಮ್ ಹಾಕ್ಬೇಕಲ್ಲ. ಕ್ರೀಮ್ ಈಗ ನಾವು ಆಗಳೇ ಕೇಕ್ ಮಾಡಿದೀವಿ. ಅದ್ರ ಮ್ಯಾಗ ಕ್ರೀಮ್ ಮಾಡಾಕ ಈಗ ನಾವೆಲ್ಲ ಸಜ್ಜು ಈಗ ಮಾಡ್ಬೇಕು ನೋಡಿ ಕ್ರೀಮ್ ಫ್ರೆಂಡ್ಸ್. ಕೇಕ್ ಮಾಡಿ ಇದ್ರ ಈಗ ಕ್ರೀಮ್ ನಾನು ಒಟ್ಟು ಅಡ್ಡ ಬರ್ತೀನಿ. ಕ್ರೀಮ್ ಇದು ಆದಿಷ್ಟ ಕ್ರೀಮ ಸಕ್ಕರೆ ಹಾಕೋದು. ಆಮೇಲೆ ಅದು ಐಸ್ ಕ್ಯಾಂಡಿ ಆಗುತ್ತೆ. ಐಸ್ ಎಲ್ಲ ತಕೊಂಡ್ಬಿಡು ನೀನು. ನಮ್ಮ ಆಯಿ ಹೇಗೆ ಕ್ರೀಮ್ ಮಾಡ್ತಿದ್ದಾಳೆ ನೋಡಿ ಫ್ರೆಂಡ್ಸ್. ಒಂದ್ ಲೈಕ್ ಮಾಡಿ, ಒಂದ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಜೊತೆಗೆ ಕಮೆಂಟ್ನು ಮಾಡ್ಬೇಕು. ನಿಮ್ ಮನೆಯಲ್ಲೂ ನೀವು ಮಾಡಿ ತಿಂದು ನೋಡಿ ಆಗ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ನಾವು ಸಕ್ಕರೆ ಹಾಕತ್ತೀವಿ ನೋಡ್ರಿ ಕ್ರೀಮಿಗೆ. 1 ಬೌಲ್ ರೀ. 5 ಚಮಚ ಸಕ್ಕರೆ ಪುಡಿ. 5-6 ಸ್ಪೂನ್ ತುಪ್ಪಕ್ಕ 5-6 ಸ್ಪೂನ್ ಸಕ್ಕರೆ. ಈಗ ಅಚ್ಚು ಎಲ್ಲ ನಾನು ಒಂದ್ ಮಾಡೋದ್ ಬಿಡ್ಬೇಕಂತ ಹೇಳಿ ಡೌನ್ ಮಾಡ್ತಾನ್ರಿ. ಈಗ ಕ್ರೀಮ್ ರೆಡಿ ಆಯ್ತು. ಎಸ್ ಎಸ್ ಏನ ಮಾಡು ತಂಗಿ ತುಂಬಿಡತ್ತೆ ನೀ ಮನಿ ದೊಡ್ಡ ತಗದ ಮಾಡಿದ್ ನೋಡುವ. ಬರ್ರಿ ಆಗೈತಿ. ಸ್ವಲ್ಪ ಕಟ್ಟಿ ಎಷ್ಟು ಹೇಳು. ಹೇಳೋದು ನಮ್ ಕಾಕ ಕ್ರೀಮ್ ಅಂಗಡಿಯಾಗಿನ ಕೆಮಿಕಲ್ ಹಾಕಿತ್ತಂದ್ರೆ ಮನ್ಯಾಗ ಮಾಡು ತಿನ್ನೋದಿಲ್ರಿ. ಅವ್ರ ತುಪ್ಪ ಕ್ರೀಮ್ ಅಂತೂ ರೆಡಿ. ನೀವು ತಿಂದು ನೋಡ್ರಿ. ಕ್ರೀಮ್ ಅಂತೂ ರೆಡಿ ಆತ
ಐತ್ರಿ ಇನ್ನೇನ್ ತಿನ್ನೋದಟ್ಟ ಉಳ್ದತ್ರಿ ಎಲ್ಲಾರ ಬಾಯಿ ನೀರ್ ಬೀಳತ್ತವ್ರಿ ಕೇಕಿ ಹಾಕ್ಬೇಕ್ರಿ ಕೇಕ್ ಅಲ್ಲಿ ಕುಕ್ಕರ್ನ್ಯಾಗ ಕುದಿಯಾಕತ್ ನೋಡ್ರಿ ಕ್ಯಾಪ್ ಕಲರ್ ಕುಕ್ಕರ್ನ್ಯಾಗ ಈಚೆಗಡೆ ಕುಕ್ಕರ್ನ್ಯಾಗ ನಮ್ಮ ಬಿಸಿಬೇಳೆ ಬಾತ್ ಮಾಡಿವ್ರಿ ನೀವು ತಿನ್ನಾಕ ನಮ್ ಕೇಕ್ ನೋಡ್ರಿ ಈಗ ಎಟ್ ಬರ್ರಿ ವಾವ್ ಸೋ ಸ್ವೀಟ್ ನೋಡ್ರಿ ನಾ ಬಾಯ ನೀರ್ ಬರತ್ತವ್ರಿ ತಿಂದ್ರ ಬಾಯ ನೀರ್ ಬರಬಾರ್ದು ಈಕೆ ಬೇಕು ನೋಡ್ರಿ ಈಕಿ ಒಟ್ ಕಾರ್ಬಾರ್ ಮಾಡಕ್ ನಿಂದಿರ್ತಾಳ ಬೇದೈತಲ್ ನೋಡ್ತೀನಿ ನಿಂದ್ರಿ ಓಕೆ ಓಕೆ ಬೇದೈತ್ರಿ ನೋಡ್ರಿ ನಮ್ ಕೇಕ್ ಹಿಂಗೈತ್ರಿ ಈಗ ನಮ್ ಬಿಸಿಬೇಳೆ ಬಾತು ಓಪನ್ ಆಕತ್ ನೋಡ್ರಿ ಈಕಿ ಮತ್ತ ಇವ ನಾನು ತಿನ್ನಾಕತ್ತೀವಿ ನೋಡ್ರಿ ಈಗ ಬಿಸಿಬೇಳೆ ಬಾತ ಈ ಕೇಕ್ ಆರು ಮಟ ನಾವ್ ಬಿಸಿಬೇಳೆ ಬಾತ್ ಪಾರ್ಟಿ ಮಾಡ್ತೀವ್ರಿ ಓಪನ್ ಮಾಡತ್ತೀವಿ ನೋಡ್ರಿ ಇನ್ನೇನಿಕ್ಕಿ ಹಸ್ಕೊಂಡ್ ಕೂತಾಡ್ರಿ ಓಪನ್ ಮಾಡ್ತೀವಿ ನೋಡ್ರಿ ಹಾ ವಾವ್ ಆಗಲಕ್ಕಿಂತ ಟೇಸ್ಟ್ ಬ್ಯಾರಿ ಆಗೈತ್ರಿ ಬಡಸ್ರಿ ಆಕಿಗೆ ಒಂದು 8 ಚಮಚೆಗ ಇನ್ನೊಂದಿತ್ತು ನನಗೆ ವಾಯ್ದಳು ಈಟಾತಿತ್ತದಳು ಇನ್ನೊಂದು ಚಮಚ ನಿಂಗೆ ಸಾಕ ಇನ್ನೊಂದು ಸ್ವಲ್ಪ ಹಾಕ್ಬಿಡ್ತಿಳು ನನಗೂ ಸೂಪರ್ ಸೂಪರ್ ದಡಮ್ಮ ಸೂಪರ್ ಅಮ್ಮಿ ಅಮ್ಮಿ ಫ್ರೆಂಡ್ಸ್ ನೋಡಿ ಈಗ ಕೇಕ್ ಹೇಗಿದೆ ಅಂತ ಅಲ್ಲೇ ಇವತ್ತು ಜಗಳ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ ನಮ್ ಕಾದರು ಕಾಕ ತಿನ್ಲಾರ್ದವ ಕ್ರೀಮ್ ತಿನ್ನ ನೋಡ್ರಿ ನೀವು ವಿಡಿಯೋ ಮಾಡಿ ಕೋರನ್ನ ಅಳಿಗೆಸಿಬೇಡಿ ಕ್ರೀಮ್ ಹಚ್ಚತ್ತೀವಿ ನೋಡ್ರಿ ನಾವ್ರಿ ಮನ್ಯಾಗ ಎಲ್ಲ ಮಾಡಿ ಈ ತರ ಮಾಡ್ಕೋಬೇಕು ನೋಡ್ರಿ ಹ್ಯಾಪಿ ಬರ್ಡೇ ಯಾಕೆಂದ್ರೆ ಬರೀ 90 ರೂಪಾಯಿಗೆ ಹೊಸ ನ್ಯಾಸ್ಲಿ ಡೀಪ್ ಮಾಯಿಶ್ಚರ್ ಇದರ ಸೀರೆ 10 ಪಟ್ಟು ಹೆಚ್ಚು ಮಾಯಿಶ್ಚರ್ ನೀಡುತ್ತೆ ಕುಶನ್ ಸಾಫ್ಟ್ ಸ್ಕಿನ್ ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಅನು Happy birthday to you. Happy birthday to you. Happy birthday to you. ಮನದಲ್ಲೇ ಕೊರಗಬೇಡಿ ಕಲರ್ ಹಚ್ಕೊಳ್ಳಿ ಸಾಕು ಇದ ನೋಡ್ರಿ ಬ್ಲೂಬೆರಿ ಪೌಡರ್ ಕರ್ನಾಟಕದ ನಂಬರ್ 1 ಒಂದು ತುತ್ತಿನಲ್ಲಿ ಹಲವು ಸ್ವಾದ ತಗೋತಿನ್ರಿ ನಾನು ನೋಡ್ಬೇಡ್ರಿ ಆಮೇಲೆ ನೋಡಕತ್ರ ನಟ್ರು ನೀನು ಕೈ ಹಿಡಿ ಕರ್ನಾಟಕದ ಪ್ರೀತಿಯ ಭಾಷೆ Happy birthday to you. Happy birthday to you. Happy birthday to you. ಹಾಕ
ನಮ್ಮ ಮೊಮ್ಮಗಳ ಅನ್ನೊಂದು ಬರ್ಡೇ ನವೆಂಬರ್ 16ಕ್ಕೆ ಸಂಡೇ ಬಂದಿತ್ತು. ಹಾಗಾಗಿ ಎಲ್ಲರೂ ಎಂಜಾಯ್ ಮಾಡಿದ್ವಿ. ಕೇಕ್ ರೆಸಿಪಿ ಮಾಡಿದ್ವಿ, ಬಿಸಿಬೇಳೆ ಬಾತ್ ಮಾಡಿದ್ವಿ, ಊಟ ಮಾಡಿದ್ವಿ ಮತ್ತು ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ. ಎಲ್ಲನೂ ಇವತ್ತು ಬೆಸ್ಟ್ ಇತ್ತು ಡೇ. ಸಂಡೇ ಮಾತ್ರ ಸೂಪರ್ ಸಂಡೇ ಇತ್ತು ಇವತ್ತಿನ ವಿಡಿಯೋ ನಿಮಗೂ ಇಷ್ಟ ಆಗೈತೆ ಅಂದ್ಕೊಂಡಿನಿ. ಇಷ್ಟ ಆದರೆ ಏನು ಮಾಡ್ಬೇಕಂತ ಗೊತ್ತೈತಲ್ಲ, ಹೊಸದಾಗಿ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ. ನಿಮಗೇನರ ಅನಿಸಿಕೆಗಳಿದ್ರೆ ನಂಗೆ ಕಮೆಂಟ್ ಮಾಡಿ ಹೇಳ್ರಿ. ನೆಕ್ಸ್ಟ್ ವಿಡಿಯೋ ಜೋಡಿ ಮತ್ತೆ ಸಿಗ್ತದೆ ನಾನು. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.